ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಕ್ಷತಾ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದು ಸಣ್ಣ ಮಾರ್ನಿಂಗ್ ವ್ಲಾಗ್ ಮಾಡಿ, ಅಂದರೆ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಒಂದು ಸಣ್ಣ ವ್ಲಾಗ್ ಮಾಡಿ ಹಾಕಬೇಕಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಮಾರ್ನಿಂಗ್ ಟೆರೆಸ್ ಮೇಲೆ ಹೋಗಿದ್ದೆ. ಸೊ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಬರಬೇಕಂತ. ತುಂಬ ಚಳಿ ಇರೋದ್ರಿಂದ 5 ಮಿನಿಟ್ಸಲ್ಲಿ ಕೆಳಗಡೆ ಬಂದುಬಿಟ್ಟೆ. ಹಾಗೆ ಕೆಳಗಡೆ ಬಂದು ನನ್ನ ದಿನನಿತ್ಯ ರೂಟೀನ್ ಡೈಲಿ ಕಸ ಹುಡುಗಿ, ಮನೆ ಒರೆಸಿ, ಬಾಗಿಲ ಮುಂದೆ ರಂಗೋಲಿ ಹಾಕಿದೆ. ನಂತರ ಸ್ನಾನ ಮಾಡಲಿಕ್ಕೆ ಹೋದೆ. ಸ್ನಾನ ಮಾಡಿದ ನಂತರ ಬಂದು ಪೂಜೆ ಮುಗಿಸಿ ಗರಂ ಟೀ ಮಾಡ್ಕೊಂಡು ಕುಡಿಯೋಷ್ಟರಲ್ಲಿ ನನ್ನ ಮಗಳು ಅಶ್ಮಿತಾ ಎದ್ದಿದ್ಲು. ಸೊ ಅವಳಿಗೆ ಹಾಲು ಕೊಟ್ಟು ನಂತರ ತಿಂಡಿಗೆ ರೆಡಿ ಮಾಡಿಕೊಂಡೆ. ಸೊ ಇವತ್ತು ನಾನು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಶಾವಿಗೆನೆಲ್ಲ ಹುರ್ಕೊಂಡು ಶಾವಿಗೆ ಉಪ್ಪಿಟ್ಟು ರೆಡಿ ಮಾಡಿದ್ದೆ. ಮತ್ತು ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, ಸಣ್ಣ ಸಣ್ಣ ಮಿನಿ ಆರೆಂಜ್ಗಳನ್ನು ತೋರಿಸಿದ್ದೇನೆ. ನೋಡಿ ಎಷ್ಟು ಕ್ಯೂಟಾಗಿವೆ. ಮಾರ್ಕೆಟಲ್ಲಿ ಬಂದಿದ್ದು, ನಾವು ನಿನ್ನೆ ಊರಿಗೆ ಹೋಗಿದ್ವಲ್ಲ. ಸೊ ಮಾರ್ಕೆಟಲ್ಲಿ ನೋಡಿದೆ ಇವೇನದಾವು ಇಷ್ಟು ಸಣ್ಣ ಅಂತ ನೋಡೋಷ್ಟರಲ್ಲಿ ಅವು ಆರೆಂಜ್ ತಿಂದು ನೋಡಿದೆ, ತುಂಬ ರುಚಿಯಾಗಿತ್ತು. ಸೊ ಅದಕ್ಕೆ 2 kg ತೊಗೊಂಡೆ. 1 kgಗೆ 100 ರೂಪೀಸ್ ಅಂತ, 10 ರೂಪೀಸ್ನೂ ಕಮ್ಮಿ ಮಾಡಲಿಲ್ಲ. 100 ರೂಪೀಸ್ kg ಅಂತ 2 kg ತಂದಿದೆ. ತುಂಬ ರುಚಿಯಾಗಿವೆ. ನೀವು ಎಲ್ಲಾದರೂ ಮಾರ್ಕೆಟಲ್ಲಿ ನೋಡಿದರೆ ಅವುಗಳನ್ನು ತೊಗೊಂಡು ಬಂದು ತಿನ್ನಿ, ತುಂಬ ಚೆನ್ನಾಗಿವೆ ಇವು ಆರೆಂಜ್. ಮತ್ತು ಹಾಗೆ ನಾವು ಈ ವಿಡಿಯೋದಲ್ಲಿ ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೇನೆ. ಅದು ಪೀನಟ್, ಅಂದರೆ ಸಾಲ್ಟೆಡ್ ಪೀನಟ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೇನೆ. ಉಪ್ಪಿನ ಶೇಂಗಾ ಹೇಗೆ ಮಾಡಬೇಕಂತ ಹೇಳಿದ್ದೇನೆ. ಪ್ಲೀಸ್ ಆ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆಯವರೆಗೂ ನೋಡಿ. ಮೊದಲಿಗೆ ಏನು ಮಾಡಬೇಕಂದ್ರೆ, ಇಲ್ಲಿ ನಾನು ಒಂದು 1/4 kg ಶೇಂಗಾ ತೊಗೊಂಡಿದ್ದೇನೆ. ಆ ಶೇಂಗಾ ತೆಗೆದುಕೊಂಡು ನೀರಲ್ಲಿ ಉಪ್ಪು ಹಾಕಿ, 1 ಚಮಚ ಉಪ್ಪು ಹಾಕಿ ಅದನ್ನು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. 5 ಮಿನಿಟ್ಸ್ ಇಟ್ಟರು ನಡೆಯುತ್ತೆ. ನಾನು 5 ಮಿನಿಟ್ಸ್ ಅಷ್ಟೇ ಇಟ್ಟಿದ್ದೆ. ಅದರಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕಬೇಕು, ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ನಂತರ ಹಾಕಿದ ನಂತರ 1 ಬೌಲಷ್ಟು ಸಣ್ಣ ಉಪ್ಪು ತೊಗೊಳ್ಬೇಕು. ಸಣ್ಣ ಉಪ್ಪು ತೊಗೊಂಡು ಒಂದು ಕಡಾಯಿಯಲ್ಲಿ ಅದನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಬೇಕು. ಅದು ಬೆಚ್ಚಗಾದ ನಂತರ ನಾವು ಈ ನೆನೆಕಿಟ್ಟಿರುವ ಶೇಂಗಾವನ್ನು ನೀರೆಲ್ಲ ತೆಗೆದು ಆ ಶೇಂಗಾನಷ್ಟೇ ಉಪ್ಪಿನಲ್ಲಿ ಹಾಕಬೇಕು. ಉಪ್ಪಿನಲ್ಲಿ ಹಾಕಿ ನಂತರ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಕೈ ಬಿಡದೇ ಇರೋ ಹಾಗೆ ಹುರಿತಾನೆ ಇರಬೇಕು. ಸ್ಟಾರ್ಟಿಂಗ್ ಅದು ಉಪ್ಪೆಲ್ಲ ಶೇಂಗಾಗೆ ಅಂಟ್ಕೊಂಡು ಅದು ಶೇಂಗಾಗೆ ಅಂಟ್ಕೊಂಡು ಕುಂತಿರುತ್ತೆ. ಹೇಗೆ ನಾವು ಹುರಿತೇವಲ್ಲ ಹಾಗೆ ಶೇಂಗಾ ಮತ್ತು ಉಪ್ಪು ಎರಡೂ ಸಪ್ರೇಟ್ ಆಗುತ್ತೆ, ಅಲ್ಲಿ ತನಕ ಹುರಿಬೇಕು. ನಂತರ ಇದು ಹುರಿದಿದೆ ಅಂತ ಹೇಗೆ ಗೊತ್ತಾಗಬೇಕಂದ್ರೆ, ನಾವು ಏನು ಮಾಡಬೇಕು, ಲಾಸ್ಟಿಗೆ ನಮ್ಗೆ ಶೇಂಗಾ ಹುರಿದ ನಂತರ ಆ ಸಿಪ್ಪಿ ಈ ಕೈಯಲ್ಲಿ ಹಿಡ್ಕೊಂಡು ಅದನ್ನು ಹಿಂಗೆ ತೆಗೆದು ಸಿಪ್ಪಿ ತೆಗಿಬೇಕು. ಆವಾಗ ಸಿಪ್ಪಿ ಪಟ್ಟನ್ನೇ ಅದರಿಂದ ಉಚ್ಚಬೇಕು, ಅಂದರೆ ಶೇಂಗಾ ಹುರಿದಿದೆ ಅಂತ ಅರ್ಥ. ಸಿಪ್ಪಿನ ಉಚ್ಚಲಿಲ್ಲ, ಅದು ಅದಕ್ಕೆ ಅಂಟ್ಕೊಂಡಿತ್ತು ಅಂದರೆ ಇನ್ನು ಶೇಂಗಾ ಹುರಿದಿಲ್ಲ ಅಂತ ಅರ್ಥ. ಸೊ ತೆಗೆದು ನೋಡಬೇಕು ಸಿಪ್ಪಿನ. ನಂತರ ಅದು ಹುರಿದಿದೆ ಅಂತ ಗೊತ್ತಾದಮೇಲೆ ನಾವು ಗ್ಯಾಸ್ ಬಂದ್ ಮಾಡಬೇಕು. ಮತ್ತು ಇನ್ನೊಂದು, ಅದು ನಾವು ಏನು ಸಿಪ್ಪಿ ಬೀಸ್ತೇವಲ್ಲ ಆವಾಗ ಶೇಂಗಾ ತಿಂದು ನೋಡಬೇಕು. ತಿಂದು ನೋಡಿದಾಗ ಏನಾಗುತ್ತೆ, ಶೇಂಗಾ ಇನ್ನು ಹಸಿ ಅಂದರೆ ನಮ್ಮ ಬಾಯಲ್ಲಿ ಅದು ಗರಂ ಇರುತ್ತಲ್ಲ, ಸೊ ಹಾಗೆ ಹತ್ತಿರ್ತದೆ. ನಂತರ ಆರಿದ ನಂತರ ಅದು ಫುಲ್ ಡ್ರೈ ಆಗಿ ಬರುತ್ತೆ. ಮತ್ತು ಸಾಲ್ಟೆಡ್ ಪೀನಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಮಾಡ್ಕೊಂಡು ತಿನ್ನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಈಗ ಸ್ಟಾರ್ಟಿಂಗ್ ಅಲ್ವಾ, ಸೊ ಸ್ವಲ್ಪ ನಮಗೂ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ, ಹೇಗೆ ಎಡಿಟ್ ಮಾಡಬೇಕು, ಎಲ್ಲ ಎಡಿಟ್ ಮಾಡಿ ಹಾಕಬೇಕು ಅಂತ. ಸೊ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋವನ್ನು ಸ್ಕಿಪ್ ಮಾಡದೇ ಇರೋ ಹಾಗೆ ಕೊನೆಯವರೆಗೂ ನೋಡಿ, ಅಂದರೆ ನಿಮಗೆ ಸಾಲ್ಟೆಡ್ ಪೀನಟ್ ಹೇಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ನೀವು ನಡು ಸ್ಕಿಪ್ ಮಾಡ್ಕೊಂಡು ಹೀಗೆ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದರೆ ಅದು ನೀವು ಅದರಲ್ಲಿ ಗೊತ್ತಾಗೋದಿಲ್ಲ. ನಡು ಬಿಟ್ಕೊಂಡು ಹೋದರೆ. ಸೊ ಪ್ಲೀಸ್ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಈಗ ನೋಡಿ, ಫುಲ್ ಉಪ್ಪು ಸಪ್ರೇಟ್ ಆಯಿತು, ಶೇಂಗಾ ಸಪ್ರೇಟ್ ಆಯಿತು, ಅಂದರೆ ಇದು ಹುರಿದಿದೆ. ಈಗ ನಾನು ಸಿಪ್ಪೆ ಬಿಚ್ಚಿ ನೋಡ್ತೀನಿ ನೋಡಿ. ಈಗ ನೋಡಿ, ಈ ಥರ ಸಿಪ್ಪೆ ಬಿಚ್ಚಬೇಕು.
ಆದರೆ ಶೇಂಗಾ ನಾವು ತಿಂದು ನೋಡಬೇಕು. ಶೇಂಗಾ ಇನ್ನೂ ಸ್ವಲ್ಪ ಹಸಿ ಹಸಿನೇ ಅನ್ನಿಸ್ತಾ ಇರ್ತವೆ. ಬಟ್ ಅದು ಯಾವಾಗ ನಾವು ಉಪ್ಪಿಂದ ಅದನ್ನು ಹೊರಗೆ ಆರಲಿಕ್ಕೆ ಬಿಡ್ತೀವಲ್ಲ ಆವಾಗ ಅದು ಕುರು ಆಗ್ತದೆ ಶೇಂಗಾ. ಸೊ ಈ ಥರ ಸಿಪ್ಪೆ ಬಿಡಿಸಿದ ನಂತರ ಅದು ಸಿಪ್ಪೆ ಉಚ್ಚಿದ್ರೆ ಬಂದ್ ಮಾಡಿಬಿಡ್ಬೇಕು ಗ್ಯಾಸನ್ನು. ಸೊ ಶೇಂಗಾ ತಿನ್ನಕ್ಕೆ ರೆಡಿ ಆಗಿವೆ ಈಗ. ತುಂಬ ಚೆನ್ನಾಗಿದ್ದು ಮಸ್ತಾಗಿದ್ದು. ಸೊ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.